ಸ್ನೇಹಿತರೆ ನಮಸ್ಕಾರ, ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋ 600ಕ್ಕೂ ಹೆಚ್ಚು ಹಣಕಾಸು ಸಂಸ್ಥೆಗಳು ಬಿಟ್ಕಾಯಿನ್ ETF ನ ಖರೀದಿ ಮಾಡ್ತಾ ಇದ್ದಾವೆ. ಅವ್ರು ಯಾಕೆ ಖರೀದಿ ಮಾಡ್ತಾ ಇದ್ದಾರೆ, ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜನವರಿ 10, 2024ರಂದು ಅಮೆರಿಕಾದ SEC ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ 11 ಸ್ಪಾಟ್ ಬಿಟ್ಕಾಯಿನ್ ETF ಗಳಿಗೆ ಅಪ್ರೂವಲ್ ಕೊಡ್ತು. ಆ 11 ಸ್ಪಾಟ್ ಬಿಟ್ಕಾಯಿನ್ ETF ಗಳು ಇಂತಿವೆ: ಬಿಟ್ವೈಸ್, ARK, ಬ್ಲಾಕ್ ರಾಕ್, ಫಿಡೆಲಿಟಿ, ವ್ಯಾನೆಕ್, ಫ್ರಾಂಕ್ಲಿನ್, ವಿಸ್ಟಮ್ ಎಕ್ಸೆಟ್ರಾ. ಈ 11 ಬಿಟ್ಕಾಯಿನ್ ETF ಗಳು ಈಗ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡ್ ಆಗ್ತಾ ಇದಾವೆ. ರಿಟೇಲ್ ಇನ್ವೆಸ್ಟರ್ಸ್ ಬಿಟ್ಕಾಯಿನ್ ETF ನ ಬೈ ಮಾಡಬಹುದು. ಅವರು ಬಿಟ್ಕಾಯಿನ್ ETF ನ ಬೈ ಮಾಡಿದ್ಮೇಲೆ ಅದರ ಕಸ್ಟೋಡಿಯನ್ ಯಾರಿರ್ತಾರೆ ಅವರು ಅಂಡರ್ಲೈಂಗ್ ಅಸೆಟ್ ಬಿಟ್ಕಾಯಿನ್ ಅನ್ನ ಬೈ ಮಾಡಿ ಅವರು ಕಸ್ಟಡಿ ತಗೊಳ್ತಾರೆ. ಇದು ಹೀಗೆ ನಡೀತಾ ಇರುವಂತದ್ದು. ಈ ಸಂಸ್ಥೆಗಳ ಬಿಟ್ಕಾಯಿನ್ ETF ಅಮೆರಿಕದಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಟ್ರೇಡ್ ಆಗ್ತಾ ಇರುವಂತದ್ದು ಬಹುತೇಕ ಜನರಿಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ ಬ್ಲಾಕ್ ರಾಕ್. ಬ್ಲಾಕ್ ರಾಕ್ ಅನ್ನುವಂಥದ್ದು ಅಮೆರಿಕದ ಮಲ್ಟಿನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಕಂಪನಿ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್. ಇದರ ಒಟ್ಟು ಅಸೆಟ್ಸ್ $10 ಟ್ರಿಲಿಯನ್ ಹೆಚ್ಚಿರುವಂತದ್ದು. ನೀವೀಗ ನೋಡ್ತಾ ಇರೋದು ಅಮೆರಿಕದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ನ ಅಧಿಕೃತ ವೆಬ್ಸೈಟ್. ಸ್ಟೇಟ್ಮೆಂಟ್ ಆನ್ ದ ಅಪ್ರೂವಲ್ ಆಫ್ ಸ್ಪಾಟ್ ಬಿಟ್ಕಾಯಿನ್ ಎಕ್ಸ್ಚೇಂಜ್ ಟ್ರೇಡೆಡ್ ಪ್ರಾಡಕ್ಟ್ಸ್ ಬೈ ದ ಚೇರ್ ಗ್ಯಾರಿ ಕೆನ್ಸ್ಲರ್ ಆನ್ January 10, 2024. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾತ್ರ ಅಲ್ಲ, ಹೆಡ್ಜ್ ಫಂಡ್ಸ್, ಅದರಲ್ಲೂ ಮುಖ್ಯವಾಗಿ ಪೆನ್ಷನ್ ಫಂಡ್ಸ್ ಮತ್ತು ನೇಷನ್ಸ್, ಉದಾಹರಣೆಗೆ ಎಲ್ ಸಾಲ್ವಡಾರ್ ಎಂಬ ದೇಶ ಈಗಾಗಲೇ ಬಿಟ್ಕಾಯಿನ್ ಅನ್ನ ಅಧಿಕೃತವಾಗಿ ಲೀಗಲ್ ಟೆಂಡರ್ ಆಗಿ ಮಾಡಿದೆ. ಬೇರೆ ಬೇರೆ ದೇಶಗಳು ಕೂಡ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡ್ತಿದ್ದಾವೆ. ಉದಾಹರಣೆಗೆ ಅಮೆರಿಕದಲ್ಲಿ ಅಮೆರಿಕ ಸರ್ಕಾರದ ಹತ್ರ 2 ಲಕ್ಷಕ್ಕೂ ಅಧಿಕ ಬಿಟ್ಕಾಯಿನ್ ಇದೆ. ಎರಡನೇ ಅತಿ ದೊಡ್ಡ ದೇಶ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಚೈನಾ. ನಮ್ಮ ದೇಶದ ಪಕ್ಕದಲ್ಲಿರ್ತಕ್ಕಂತಹ ಭೂತಾನ್ ದೇಶ ಕೂಡ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿದೆ, ಜೊತೆಗೆ ಬಿಟ್ಕಾಯಿನ್ ಅನ್ನ ಮೈನಿಂಗ್ ಕೂಡ ಮಾಡ್ತಾ ಇದೆ. ಅದೇ ರೀತಿ ಉಕ್ರೇನ್, ಇನ್ನು ಅನೇಕ ದೇಶಗಳು ಬಿಟ್ಕಾಯಿನ್ ಅನ್ನ ಖರೀದಿ ಮಾಡ್ತಾ ಇದಾವೆ, ಬಿಟ್ಕಾಯಿನ್ ಅನ್ನ ಮೈನ್ ಮಾಡ್ತಿದಾವೆ. ಜೊತೆಗೆ ಬಿಗ್ ಕಂಪನೀಸ್ ಕೂಡ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡ್ತಾ ಇದಾವೆ. ಯಾವಾಗ ಅಮೆರಿಕದಲ್ಲಿ ಸ್ಪಾಟ್ ಬಿಟ್ಕಾಯಿನ್ ETF ಗಳು ಅಪ್ರೂವಲ್ ಆಯಿತೋ ಅದರ ಎಫೆಕ್ಟ್ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಮಾರುಕಟ್ಟೆಯಲ್ಲೂ ಕೂಡ ಎಫೆಕ್ಟ್ ಕಾಣ್ತಾ ಇದೆ. ನಮ್ಮ ದೇಶದಲ್ಲೂ ಕೂಡ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮತ್ತು RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರಿಗೆ ನೀವು ಬಿಟ್ಕಾಯಿನ್ ETF ನ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ತರ್ತೀರಾ ಅಂತ ಹೇಳಿ ಅವರಿಗೆ ಪ್ರಶ್ನೆಯನ್ನ ಕೇಳಲಾಯಿತು. ಆದ್ರೆ ಇಬ್ರು ಕೂಡ ಇದ್ರ ಬಗ್ಗೆ ನಾವಿನ್ನೂ ಅಪ್ರೂವಲ್ ಕೊಡೋದಿಲ್ಲ ಅಥವಾ ಮಾಡ್ತೀವಿ ಅಂತ ಕೂಡ ಯಾವುದೇ ರೀತಿ ಹೇಳಲಿಲ್ಲ. ಸದ್ಯಕ್ಕೆ ಇಲ್ಲ ಅಂತಾನೆ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಬಿಟ್ಕಾಯಿನ್ ಒಂದು ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್ ಇಲ್ದಲೇ ಇರತಕ್ಕಂತಹ ಅಸೆಟ್ ಆಗಿರೋದ್ರಿಂದ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ಅದರ ಪ್ರಭಾವವನ್ನು ಕಾಣ್ತಾ ಇದೀವಿ. ಅಮೆರಿಕದ ನಂತರ ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಏಪ್ರಿಲ್ 30ನೇ ತಾರೀಕು 2024ರಂದು ಬಿಟ್ಕಾಯಿನ್ ETF ಅಪ್ರೂವಲ್ ಆಯಿತು. ಅಲ್ಲಿರ್ತಕ್ಕಂಥ ಜನ ಬಿಟ್ಕಾಯಿನ್ ETF ನ ಬೇರೆ ನಾವು ಈಗ ಶೇರ್ಸ್ ನ ಬೈ ಮಾಡ್ತೀವಿ ಅದೇ ರೀತಿ ಬಿಟ್ಕಾಯಿನ್ ETF ನ ಅವರು ಬೈ ಮಾಡ್ತಾ ಇದ್ದಾರೆ. ಬೈ ಮಾಡುವಂತ ಅವಕಾಶ ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿರೋ ಜನರಿಗೆ ಕೊಟ್ಟಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಜಗತ್ತಿನಲ್ಲಿ ಮೋಸ್ಟ್ ಅಕ್ಸೆಪ್ಟೆಡ್ ಕರೆನ್ಸಿ ಅಂದ್ರೆ ಅದು ಅಮೆರಿಕದ ಡಾಲರ್. ಆದ್ರೆ ಈಗ ಜಗತ್ತು ಬಿಟ್ಕಾಯಿನ್ ಎಂಬ ಡಿಸೆಂಟ್ರಲೈಸ್ಡ್ ಸೆನ್ಸರ್ಶಿಪ್ ರೆಸಿಸ್ಟೆನ್ಸ್ ಕಾಮೋಡಿಟಿ ಹತ್ರ ಮುಖ ಮಾಡ್ತಾ ಇದೆ. ಜಗತ್ತು ತನ್ನ ನ್ಯೂ ರಿಸರ್ವ್ಡ್ ಕರೆನ್ಸಿಯಾಗಿ ಬಿಟ್ಕಾಯಿನ್ ಅನ್ನ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಅಥವಾ ಆ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ಆ ವಾತಾವರಣದ ಕಡೆ ಜಗತ್ತು ಮುಖ ಮಾಡಿದೆ. ಈ ವಿಚಾರ ಯಾಕೆ ಹೇಳಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ತುಂಬಾ ಜನರಿಗೆ ಈಗಲೂ ಬಿಟ್ಕಾಯಿನ್ ಬಗ್ಗೆ ಸರಿಯಾದ ಮಾಹಿತಿನೇ ಇಲ್ಲ. ಯಾಕೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅಂತಂದ್ರೆ ಬಿಟ್ಕಾಯಿನ್ ಬಡ ಮತ್ತು ಮಧ್ಯಮ ವರ್ಗದ ಜನರ ಪರವಾಗಿ ನಿಲ್ಲುತ್ತೆ. ನಾವು ಕಷ್ಟಪಟ್ಟು ದುಡಿದಂತಹ ದುಡ್ಡಿನ ಮೌಲ್ಯವನ್ನ ಬಿಟ್ಕಾಯಿನ್ ಕಾಪಾಡುತ್ತೆ. ಆದ್ರೆ ನಾವೇನ್ ಈಗಿದೀವಲ್ಲ ವ್ಯವಸ್ಥೆ, ಫಿಯೇಟ್ ಕರೆನ್ಸಿ ವ್ಯವಸ್ಥೆಯಲ್ಲಿ ನಾವು ಕಷ್ಟಪಟ್ಟು ಫಿಯೇಟ್ ಕರೆನ್ಸಿಗೆ ದುಡಿತಾನೆ ಇರ್ತೀವಿ. ಆದ್ರೆ ಅದರ ಮೌಲ್ಯವನ್ನ ಈ ವ್ಯವಸ್ಥೆ ಡಿಬೇಸ್, ಡಿವ್ಯಾಲ್ಯೂ ಮಾಡ್ತಾನೆ ಇರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಬಿಟ್ಕಾಯಿನ್ ಅನ್ನ ಕಲಿಯಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈ ವ್ಯವಸ್ಥೆ ಸೃಷ್ಟಿ ಮಾಡಿದೆ. ಬಿಟ್ಕಾಯಿನ್ ಬಗ್ಗೆ ವಸ್ತುನಿಷ್ಠವಾಗಿ ಕಲಿಯುವ ಆಸಕ್ತಿ ನಿಮಗಿದ್ರೆ ಉತ್ಕಣ್ಣ ಬಿಟ್ಕಾಯಿನ್ ಎಜುಕೇಶನ್ ಕ್ಲಬ್ಗೆ ಸೇರಿ. ಆಸಕ್ತಿ ಇದ್ದವರು 9019758748ಗೆ ವಾಟ್ಸ್ಆಪ್ ಮಾಡಿ. ಅಮೆರಿಕದ ಶೇರ್ ಮಾರುಕಟ್ಟೆಯಲ್ಲಿ ಏನ್ ಟ್ರೇಡ್ ಆಗ್ತಾ ಇದೆ ಬಿಟ್ಕಾಯಿನ್ ETF ನ, ಆ ಒಂದು ಬಿಟ್ಕಾಯಿನ್ ETF ನ ಒಟ್ಟು 600ಕ್ಕೂ ಹೆಚ್ಚು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಖರೀದಿ ಮಾಡಿದವೆ. ಇವರು ಏನು ಫೈಲಿಂಗ್ಸ್ ನ 13F ಫೈಲಿಂಗ್ಸ್ ನ ಏನ್ ಸಬ್ಮಿಟ್ ಮಾಡಿದ್ದಾರೆ ಅಮೆರಿಕದ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಕಮಿಷನ್ಗೆ, ಇದರಿಂದ ಎಲ್ಲರಿಗೂ ಗೊತ್ತಾಗಿರುವಂತದ್ದು 600ಕ್ಕೂ ಹೆಚ್ಚು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸ್ಪಾಟ್ ಬಿಟ್ಕಾಯಿನ್ ETF ನ ಖರೀದಿ ಮಾಡಿದವೆ. ಅದರ ಒಟ್ಟು ಮೊತ್ತ
$3.5 billion. ಸೊ ಯಾವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಖರೀದಿ ಮಾಡಿದವೆ ಅಂತ ನೋಡೋದಾದ್ರೆ ಮಿಲೇನಿಯಂ ಮ್ಯಾನೇಜ್ಮೆಂಟ್ ಅನ್ನುವಂತಹ ಕಂಪನಿ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ವೆಸ್ಟರ್ ಅಂತ ಗೊತ್ತಾಗಿದೆ. ಅವರ ಹತ್ರ ಇರ್ತಕ್ಕಂಥ ಒಟ್ಟು ಅಲೋಕೇಶನ್ $1.9 billion. ಅವರು ಬ್ಲಾಕ್ ರಾಕ್ ಅನ್ನುವಂತಹ ಏನ್ ಸಂಸ್ಥೆ ನಾನು ಹೇಳಿದ್ದೆ ಅದರ ಬಿಟ್ಕಾಯಿನ್ ETF ಅಲ್ಲಿ $844 million ಮತ್ತು ಫಿಡೆಲಿಟಿಯಲ್ಲಿ $806 million, ಗ್ರೇ ಸ್ಕೇಲ್ ಬಿಟ್ಕಾಯಿನ್ ಟ್ರಸ್ಟ್ ಅಲ್ಲಿ $202 million, ARK ಬಿಟ್ಕಾಯಿನ್ ETFs ಅಲ್ಲಿ $45 million ಮತ್ತು ಬಿಟ್ವೈಸ್ ಬಿಟ್ಕಾಯಿನ್ ETF ಅಲ್ಲಿ $44.7 million ಅಷ್ಟು ಹೂಡಿಕೆಯನ್ನ ಮಾಡಿದೆ. ನಾನು ಈ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಬ್ಯಾಂಕ್ಸ್, ಅದರಲ್ಲೂ ಕೂಡ ಹೆಜ್ ಫಂಡ್ಸ್ ಮತ್ತು ಪೆನ್ಷನ್ ಫಂಡ್ಸ್ ಬಿಟ್ಕಾಯಿನ್ ETF ನ ಬೈ ಮಾಡ್ತಿದ್ದಾವೆ ಅಂತ. ನೀವು ಇಲ್ಲಿ ನೋಡಿರ್ಬೋದು, ಒನ್ ಆಫ್ ದ ಹೆಜ್ ಫಂಡ್ಸ್ ಅದರ ಒಟ್ಟು ಅಸೆಟ್ಸ್ $13 billion ಇದೆ. ಅವರು ಒಂದು ಸಬ್ಸ್ಟಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಬಿಟ್ಕಾಯಿನ್ ETFs ಅಲ್ಲಿ. $248 million ಬ್ಲಾಕ್ ರಾಕ್ ETFs ಅಲ್ಲಿದೆ ಮತ್ತೆ ಅಡಿಷನಲ್ $231.8 million ಅಷ್ಟು ಬಿಟ್ಕಾಯಿನ್ ETF ನ ಫಿಡೆಲಿಟಿ ಅವರು ಏನು ಬಿಟ್ಕಾಯಿನ್ ETF ನ ಕೊಟ್ಟಿದ್ದಾರೆ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರ ಒಟ್ಟು ಮೊತ್ತ $479 million ಈ ಒಂದು ಹೆಜ್ ಫಂಡ್ ಅಲ್ಲಿ ಇರುವಂತದ್ದು. ಇನ್ನೊಂದು ಉದಾಹರಣೆ ಮಾರ್ಗನ್ ಸ್ಟ್ಯಾನ್ಲಿ. ಈ ಹೆಸರಂತೂ ಬಹುತೇಕ ತುಂಬಾ ಜನ ಕೇಳಿರ್ತಾರೆ, ಯಾಕಂದ್ರೆ ಇದು ಒನ್ ಆಫ್ ದ ಲೀಡಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇವರು ಕೂಡ ಬಿಟ್ಕಾಯಿನ್ ETFs ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳಿ ಡಿಸ್ಕ್ಲೋಸ್ ಮಾಡಿದ್ದಾರೆ. ಇವರ ಒಟ್ಟು ಇನ್ವೆಸ್ಟ್ಮೆಂಟ್ $269.9 million ಅಷ್ಟು ಇವರು ಖರೀದಿ ಮಾಡಿರ್ತಕ್ಕಂಥದ್ದು ಗ್ರೇ ಸ್ಕೇಲ್ ಬಿಟ್ಕಾಯಿನ್ ETFs. ಡಿಫರೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬೇರೆ ಬೇರೆ ಬಿಟ್ಕಾಯಿನ್ ETF ನ ಖರೀದಿ ಮಾಡ್ತಾ ಇದ್ದಾರೆ. ಅದು ಅವರ ಇಚ್ಛೆಗೆ ಒಳಪಟ್ಟಿರುವಂತದ್ದು. ಯಾಕೆಂದ್ರೆ ಪ್ರತಿಯೊಂದು ಬಿಟ್ಕಾಯಿನ್ ETF ಅಲ್ಲೂ ಕೂಡ ಬೇರೆ ಬೇರೆ ಒಂದು ಕಮಿಷನ್ ರೇಟ್ಸ್ ಇರುತ್ತೆ. ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಬೇರೆ ಬಿಟ್ಕಾಯಿನ್ ETFs ನ ಏನ್ ಪ್ರೊವೈಡ್ ಮಾಡ್ತಿದೆ ಅವ್ರ ಜೊತೆ ಟೈಅಪ್ ಇರಬಹುದು. ಹಾಗಾಗಿ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಡಿಫರೆಂಟ್ ಬಿಟ್ಕಾಯಿನ್ ETFs ನಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಬಹುತೇಕ ಇನ್ಸ್ಟಿಟ್ಯೂಷನ್ಗಳು ಬಿಟ್ಕಾಯಿನ್ ಇನ್ವೆಸ್ಟ್ಮೆಂಟ್ ಮಾಡಿದವೆ, ಅಂದ್ರೆ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿದವೆ, ಬಿಟ್ಕಾಯಿನ್ ETF ನ ಖರೀದಿ ಮಾಡಿದವೆ. ಆದ್ರೆ ಇದು ಇನ್ಸ್ಟಿಟ್ಯೂಷನ್ ಮಾತ್ರ ಅಲ್ಲ, ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ನಿಮ್ಮಂತ ಜನ ಕೂಡ ಅಲ್ಲಿ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿ ಸೆಲ್ಫ್ ಕಸ್ಟಡಿ ತಗೊಂಡಿದ್ದಾರೆ. ಜೊತೆಗೆ ಬಿಟ್ಕಾಯಿನ್ ETF ನು ಕೂಡ ಬೈ ಮಾಡುವಂತ ಆಪ್ಷನ್ ಅನ್ನ ಅಲ್ಲಿನ ಸರ್ಕಾರ, ಅಲ್ಲಿರ್ತಕ್ಕಂತಹ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್, ಅಲ್ಲಿರ್ತಕ್ಕಂಥ ಅಮೆರಿಕ ಜನರಿಗೆ ಕೊಟ್ಟಿದೆ. ಹಾಗಾಗಿ ಯಾರಿಗೆಲ್ಲ ಬಿಟ್ಕಾಯಿನ್ ಅನ್ನೇ ಡೈರೆಕ್ಟ್ ಬೈ ಮಾಡಿ ಸೆಲ್ಫ್ ಕಸ್ಟಡಿ ತಗೊಬೇಕು ಅದೊಂದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಅವರು ಡೈರೆಕ್ಟ್ ಆಗಿ ಒಂದು ಶೇರ್ಸ್ ಬೈ ಮಾಡೋ ತರನೇ ಬಿಟ್ಕಾಯಿನ್ ETF ನ ಬೈ ಮಾಡಿ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಯಾರೆಲ್ಲ ಬೈ ಮಾಡಿ ಇಟ್ಕೊಂಡಿದ್ದಾರೆ ಅವರೆಲ್ಲ ಕೂಡ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದ್ದಾರೆ. ಇನ್ನು ಬೇರೆ ಬೇರೆ ಫೈನಾನ್ಷಿಯಲ್ ಜೈಂಟ್ಸ್, JP Morgan ಈ ಹೆಸರು ತುಂಬಾ ಜನ ಕೇಳಿರ್ತೀರಾ. ವೆಲ್ಸ್ ಫಾರ್ಗೋ ಈ ಒಂದು ಬ್ಯಾಂಕಿನ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೂಡ ತುಂಬಾ ಜನ ಕೇಳಿರ್ತಾರೆ. UBS, BNP, ರಾಯಲ್ ಬ್ಯಾಂಕ್ ಆಫ್ ಕೆನಡಾ, ಇನ್ನೂ ಹೆಚ್ಚಿನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಿಟ್ಕಾಯಿನ್ ಕಡೆ ಮುಖ ಮಾಡಿದ್ದಾರೆ. ಅವರು ಬಿಟ್ಕಾಯಿನ್ ಅನ್ನೇ ಖರೀದಿ ಮಾಡ್ತಾ ಇದ್ದಾರೆ ಅಥವಾ ಬಿಟ್ಕಾಯಿನ್ ETF ಖರೀದಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಬಿಟ್ಕಾಯಿನ್ ಅನ್ನುವಂಥದ್ದು ಮುಂದಿನ ರಿಸರ್ವ್ಡ್ ಕರೆನ್ಸಿ, ಜಗತ್ತಿನ ರಿಸರ್ವ್ಡ್ ಕರೆನ್ಸಿಯಾಗಿ ದಾಪುಗಾಲಿಡ್ತಾ ಇದೆ. ಎಲ್ಲರೂ ಕೂಡ ಬಿಟ್ಕಾಯಿನ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಎಂಬ್ರೇಸ್ ಮಾಡ್ತಾ ಇದ್ದಾರೆ. ಬಿಟ್ಕಾಯಿನ್ ನಾವು ಕಷ್ಟಪಟ್ಟು ದುಡಿದಂತಹ ದುಡ್ಡಿನ ಮೌಲ್ಯವನ್ನ ಕಾಪಾಡುತ್ತೆ. ಯಾಕೆ ಅಂತಂದ್ರೆ ಜಗತ್ತಿನಲ್ಲಿರ್ತಕ್ಕಂಥದ್ದು 21 million ಬಿಟ್ಕಾಯಿನ್ಸ್ ಮಾತ್ರ, 2,10,00,000 ಬಿಟ್ಕಾಯಿನ್ ಮಾತ್ರ. ಒಂದು ಹೆಚ್ಚಿನ ಬಿಟ್ಕಾಯಿನ್ ಅನ್ನು ಸಹ ಜಗತ್ತಿನಲ್ಲಿ ಯಾರಿಂದಲೂ ಕೂಡ ಸೃಷ್ಟಿಸಲು ಸಾಧ್ಯನೇ ಇಲ್ಲ. ಹಾಗಾಗಿ ಬಿಟ್ಕಾಯಿನ್ ಏನಿದೆ ಇದು ಒನ್ ಆಫ್ ದ ಹಾರ್ಡೆಸ್ಟ್ ಅಸೆಟ್ ಇನ್ ದ ಅರ್ತ್. ಓಕೆನಾ? ಹಾಗಾಗಿ ಬಿಟ್ಕಾಯಿನ್ ತನ್ನ ಮೌಲ್ಯವನ್ನ ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ಕಾಪಾಡಿಕೊಂಡೇ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡವೇ ಬೇಡ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಪ್ರಶ್ನೆಗಳು, ಅನಿಸಿಕೆಗಳು, ಅಭಿಪ್ರಾಯಗಳು ಏನಾದ್ರು ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದನ್ನು ಚೆಕ್ ಮಾಡಿ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.